ನಾರಾಯಣಪ್ಪನವರೇ, ನೀವು ಕೇಳುತ್ತಿರುವುದು ಜವಳಿ ಅಂಗಡಿ ನಾರಾಯಣಪ್ಪನವರೇ? ಅವರ ಹೆಂಡತಿ ಹೆಸರೇನು? ಸುಭದ್ರಮ್ಮ. ಆಕೆ ನನಗೆ ಅಕ್ಕನಾಗಬೇಕು. ಓಹೋ, ನಿಮ್ಮ ಹೆಸರು? ಮಾಧವ. ರಂಗಮ್ಮನಂತೂ ಆಶ್ಚರ್ಯದಿಂದ ಮೂಕಳಾದ್ಲು. ಆದರೆ ಒಂದೆರಡು ಗಳಿಗೆಯೊಳಗೆ ಚೇತರಿಸಿ ಉಳಿದ ಅಲ್ಪ ಸ್ವಲ್ಪ ಸಂಶಯ ಪರಿಹರಿಸಿಕೊಂಡಳು. ನಿಮ್ಮ ಹೆಂಡತಿಯ ಹೆಸರು? ವಿಮಲಾ ಅಂತ ಉತ್ತರ ಕೊಡುತ್ತಲೇ ರಂಗಮ್ಮ, ಅಂತೂ ದೇವರ ದಯ ದೊಡ್ಡದು, ನಿಜವಾದ ಪ್ರೀತಿಗೆ ದೇವರು ಫಲ ಕೊಟ್ಟೇ ಕೊಡುವನು ಅನ್ನುವ ಹಾಗೆ ನಮ್ಮ ಉಮಾಳ ಪುಣ್ಯ ನೀವು ಸಿಕ್ಬಿಟ್ರಿ. ಆಕೆಯು ಸಂಬಂಧವಿಲ್ಲದಂತೆ ಮಾತನಾಡುವುದನ್ನು ಅರ್ಥ ಮಾಡಿಕೊಳ್ಳಲಾರದೆ ಆತನು, ಯಾವ ಉಮಾ, ಏನು ಪುಣ್ಯ, ನನಗಂತೂ ಏನು ಗೊತ್ತಾಗ್ತಾ ಇಲ್ಲ. ಇನ್ಯಾವ ಉಮಾ? ಸಾಕ್ಷಾತ್ ನಿಮ್ಮ ಮಗಳು. ನನ್ನ ಮಗಳೇ? ಎಲ್ಲಿದ್ದಾಳೆ? ನನ್ನ ಹೆಂಡತಿ ಎಲ್ಲಿದ್ದಾಳೆ? ನಿಮಗೆ ತಿಳಿದಿದೆಯಾ? ಇನ್ನೂ ಗೊತ್ತಾಗ್ಲಿಲ್ವೇ? ಈಗ ನಿಮ್ಮನ್ನು ಕರೆದುಕೊಂಡು ಬಂದ್ಲಲ್ಲ, ಅವಳೇ ನಿಮ್ಮ ಮಗಳು ಉಮಾ ಎಂದು ಸಂಕ್ಷಿಪ್ತವಾಗಿ ವಿಷಯ ತಿಳಿಸಿದಳು ರಂಗಮ್ಮ. ಮಾಧವನಿಗೆ ಮಗಳು ಸಿಕ್ಕ ಸಂತೋಷ ಒಂದು ಕಡೆಯಾದರೆ ವಿಮಲಾ ಕೊರಗಿ ಸತ್ತ ಬಗ್ಗೆ ಸಂಕಟ ಒಂದು ಕಡೆ. ಅವೆರಡು ಕೂಡಿ ಕಣ್ಣೀರ ರೂಪದಲ್ಲಿ ಹೊಮ್ಮಿತ್ತು. ಉಮಾಳ ಕಾರು ಬಂದು ನಿಂತ ಶಬ್ದಕ್ಕೆ ರಂಗಮ್ಮ, ಹಾಗೂ ಉಮಾ ಬಂದಳಂತ ಕಾಣುತ್ತೆ ಎನ್ನುತ್ತಾ ರಂಗಮ್ಮ ಹೊರಗೆ ಬಂದ್ಲು. ಅವಳನ್ನು ಅನುಸರಿಸಿ ಮಾಧವ ಹೊರಬಂದ. ಉಮಾಳನ್ನು ದಿಟ್ಟಿಸಿ ನೋಡುತ್ತಾ ನಿಂತ. ಮಾಧವ ಒಮ್ಮೆಲೆ, ವಿಮಲಾನೇ, ಉಮಾ ನಿನ್ನದೇ ತದ್ರೂಪ ಎಂದು ಉಚ್ಚರಿಸಿದನು. ಅದೇ ಸಮಯಕ್ಕೆ ರಂಗಮ್ಮ ಒಳಗೆ ಬರುತ್ತಿದ್ದ ಉಮಾಳನು, ಉಮಾ ನೋಡು, ಇವರ್ಯಾರು ಗೊತ್ತಾ? ನಿನ್ನ ತಂದೆ ಕಣೆ, ನಮಸ್ಕಾರ ಮಾಡೆ ಎಂದಾಗ ಗಲಿಬಿಲಿಗೊಂಡ ಉಮಾ ಏನು ತೋಚದೆ ರಂಗಮ್ಮನ ಕಡೆಗೊಮ್ಮೆ ಆತನ ಕಡೆಗೊಮ್ಮೆ ನೋಡಿ, ಯಾರ ತಂದೆ, ಏನು ವಿಷಯ ಅಮ್ಮ? ಇನ್ಯಾರು? ನಿನ್ನ ತಂದೆ ಮಾಧವ ಕಣೆ. ತಕ್ಷಣ ಮಾಧವ, ಹೌದಮ್ಮ, ವಿಮಲೆಯೇ ನಿರ್ಭಾಗ್ಯ ಪತಿ ಹಾಗೂ ನಿನ್ನ ತಂದೆ ಮಾಧವನೇ ಎಂದು ಮಮತೆಯಿಂದ ಹೇಳಿದಾಗ ಉಮಾಳಿಗೆ ತಡೆಯಲಾಗದೆ ಓಡಿ ಬಂದು ಆತನ ಕಾಲು ಬಡಿದು ಕುಸಿದಳು. ಮಾಧವ ಮಮತೆಯಿಂದ ಆಕೆಯನ್ನೆತ್ತಿ ಮೈದವಿರಿದಾಗ ಇಬ್ಬರು ಕಣ್ಣಿನಲ್ಲಿ ಧಾರಾಕಾರ ನೀರು. ತಂದೆ ಮಗಳ ಮಿಲನವನ್ನು ನೋಡಿದ ರಂಗಮ್ಮ ಅವರಿಬ್ಬರನ್ನೇ ಮಾತನಾಡಲು ಬಿಟ್ಟು ಸಿಹಿ ಅಡಿಗೆ ತಯಾರಿಸಲು ಅಡಿಗೆ ಮನೆ ಕಡೆ ತೆರಳಿದಳು. ರಾತ್ರಿ ಊಟವಾದ ಬಳಿಕ ರಂಗಮ್ಮ, ಉಮಾ, ಮಾಧವ ತನ್ನ ಪ್ರೀತಿಯ ರುಕ್ಮಿಣಿಯನ್ನು ಆಶ್ರಯಕ್ಕೆ ಹುಡುಕಿಕೊಂಡು ಬಂದಿರಬಹುದೆಂದು ಅನಿಸುತ್ತಿದ್ದರಿಂದ ನಾನು ಈ ಊರಿನ ಕಡೆ ಬಂದೆನು. ಅಂತೂ ನಿನ್ನನ್ನು ಬೆಳಗ್ಗೆ ನೋಡಿದ ತಕ್ಷಣ ವಿಮಲಾನೇ ನೋಡಿದಂತಾಯಿತು. ಆದ್ದರಿಂದಲೇ ನೀನು ಕರೆದ ಕೂಡಲೇ ಹೆಚ್ಚು ಕೇಳಿಸಿಕೊಳ್ಳದೆ ನಿನ್ನೊಡನೆ ಇಲ್ಲಿಗೆ ಬಂದೆನು. ಒಟ್ಟಿನಲ್ಲಿ ನಿನ್ನನ್ನೇ ಪಡೆದಂತಾಯಿತು. ದೇವರು ದೊಡ್ಡವನು. ಇಷ್ಟು ಹೇಳಿ ಮಾಧವನು ಬಹಳ ಹೊತ್ತಾಯಿತೆಂದು ಮಾತು ನಿಲ್ಲಿಸಿದನು. ಎಲ್ಲರೂ ಮಲಗಿದಾಗ 3 ಗಂಟೆ ಸಮಯವಾಗಿತ್ತು. ಮಾಧವ ಅಕ್ಕನ ಮನೆಗೆ ಹೊರಟನು. ಹುಡುಕುವ ಕಷ್ಟವಿಲ್ಲ, ಏಕೆಂದರೆ ಅವರ ಸ್ವಂತ ಮನೆಯಾದುದರಿಂದ ಅವರು ಅಲ್ಲೇ ಇರ್ತಾರೆಂಬ ಭರವಸೆಯ ಮೇಲೆ ಹೊರಟನು. ಆದರೆ ಮನೆಯನ್ನು ನೋಡಿದ ಕೂಡಲೇ ಇದು ಹೌದೋ ಅಲ್ಲವೋ, ಅಥವಾ ತಪ್ಪಿ ಬೇರೆಯವರ ಮನೆಗೆ ಬಂದಿರುವೆನಾ ಅಂತ ಅನುಮಾನವಾಯಿತು. ಮನೆ ಮುಂದೆ ಬೆಳೆಸಿದ ಹೂತೋಟ ಕೇಳುವವರಿಲ್ಲದೆ ತಬ್ಬಲಿ ಮಗುವಿಗೆ ಹಾಗೆ ನೀರಿಲ್ಲದೆ ಸೊರಗಿ ಹೋಗಿತ್ತು. ಸುಣ್ಣ ಬಣ್ಣ ಕಾಣದ ಗೋಡೆಗಳು ಮನೆಯಲ್ಲಿ ಜನರು ಇದ್ದಾರೋ ಇಲ್ಲವೋ ಎನ್ನುವ ಭ್ರಮೆಯನ್ನುಂಟು ಮಾಡುತ್ತಿತ್ತು. ಮೆಲ್ಲನೆ ಬಾಗಿಲನ್ನು ತಳ್ಳಿಕೊಂಡು ಒಳಗೆ ಬಂದು ಹೊರ ಜಗಲಿಯ ಬಾಗಿಲ ಮೇಲೆ ಬಂದನು. ಅರೆ, ಬಾಗಿಲಲ್ಲಿ ಕುಳಿತುವವರು ಯಾರು? ದೀನನಾದ ವ್ಯಕ್ತಿ. ಆತನ ಸ್ಥಿತಿ ಕುರುಚಲು ಕೂದಲು, ಮುಖದ ಮೇಲೆಲ್ಲ ರಾಜ್ಯ ಸ್ಥಾಪಿಸಿತ್ತು. ಬಟ್ಟೆ ಬರಿಗಳ ಒಡೆಯನ ಶೋಚನೆಯ ಸ್ಥಿತಿಯನ್ನು ಸಾರಿ ಹೇಳುತ್ತಿತ್ತು. ದೃಷ್ಟಿ ಶೂನ್ಯ ಭಾವನೆಯನ್ನು ಮೇಲ್ಛಾವಣಿಯನ್ನು ನಿರಾಕರಿಸುತ್ತಿತ್ತು. ಆಹಾ ಭಾವ, ಇದೇನು ಹೀಗೆ ಇಲ್ಲಿ? ಗಾಬರಿಯಿಂದ ಮೆಲ್ಲನೆ ಅವರ ಭುಜವನ್ನು ಮುಟ್ಟಿದನು. ಈ ಸ್ಪರ್ಶದಿಂದಲೂ ಹಾಗೂ ಧ್ವನಿಯಿಂದಲೂ ಬೆಚ್ಚಿಬಿದ್ದ. ನಾರಾಯಣಪ್ಪನವರು. ಯಾರಪ್ಪ ನನ್ನನ್ನು ಭಾವ ಅಂತ ಕರೆಯೋರು? ಯಾರು ಯಾರು? ಅವರ ಆತುರದ ಕರೆಗೆ ಮಾಧವನು, ನಾನು ಭಾವ, ನಿಮ್ಮ ಮಾಧವ.
ಹಾಗೆನ್ನುತ್ತಾ ಅವರ ಕೈ ಚಾಚಿದ ಕೂಡಲೇ ಹತ್ತಿರ ಹೋಗಿ ತಬ್ಬಿ ಬಿಟ್ಟನು. ಬಾವ, ಇದೇನು ನಿಮ್ಮ ಅವಸ್ಥೆ? ಅಕ್ಕ ಎಲ್ಲಿ? ಏನು ಸಮಾಚಾರ? ನಿನ್ನ ಅಕ್ಕ ಒಳಗಡೆ ಸಾಯ್ತಾ ಬಿದ್ದಿದ್ದಾಳಪ್ಪ. ಯಾರಪ್ಪ ನನಗೆ ದಿಕ್ಕು? ಅಯ್ಯೋ ಈ ಬಡತನ! ಮುಂದೆ ಮಾತನಾಡಲು ಆಗದೆ ಬಿಕ್ಕಳಿಸಿ ತೊಡಗಿದರು. ಆಗ ಅವರಿಗೆ ಸಾಂತ್ವನ ನೀಡುವಂತೆ ಕೈಯನ್ನು ಸವರುತ್ತಾ, ಬಿಡಿ ಬಾವ, ಪರವಾಗಿಲ್ಲ, ದೇವರಿದ್ದಾನೆ, ಬನ್ನಿ ಅಕ್ಕನನ್ನು ಮಾತಾಡಿಸೋಣ ಎನ್ನುತ್ತಾ ಮೆಲ್ಲನೆ ಅವರ ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದನು. ಅವರು ನಡೆಯಲಾರದೆ ತತ್ತರಿಸುವುದನ್ನು ನೋಡಿ ಅವರು ಎಷ್ಟು ದಿನದಿಂದ ಉಪವಾಸವಿರಬಹುದೆಂದು ಕಲ್ಪನೆ ಮಾತ್ರದಿಂದ ಮಾಧವ ನಡುಗಿದನು. ಒಳಗಿನ ಒಂದು ಕತ್ತಲೆ ಕೋಣೆಯಲ್ಲಿ ಸುಭದ್ರಮ್ಮ ನರಳುತ್ತಾ ಬಿದ್ದಿದ್ರು. ವಾತರೋಗ ಅವರನ್ನು ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿತ್ತು. ಮುಖ ತೋರಿಸಲಾಗದಷ್ಟು ಬದಲಾಗಿತ್ತು. ವೃದ್ಧಾಪ್ಯದ ಜೊತೆಗೆ ಮಾನಸಿಕ ಕಷ್ಟಗಳು ಅವುಗಳ ಮುದ್ರೆ ಮುಖದ ಮೇಲೆ ಚಾಚಿತ್ತು. ಮಾಧವನಿಗೆ ಅಕ್ಕನ ಕರುಣಾಜನಕ ಸ್ಥಿತಿ ನೋಡಿ ಕರುಳು ಕಿತ್ತಿ ಬಂದಂತಾಯಿತು. ಅಕ್ಕ, ಅಕ್ಕ, ನಾನು ಬಂದಿದ್ದೇನಕ್ಕ, ಕಣ್ತೆರೆದು ನೋಡಕ್ಕ. ಮಾಧವನು 2-3 ಬಾರಿ ಕರೆದ ನಂತರ ಸುಭದ್ರಮ್ಮ ರಂಪರದಿಂದ ಎಚ್ಚರಗೊಂಡವರಂತೆ, ಯಾರು ಯಾರು ನನ್ನ ಕರೆದವರು ಎಂದು ಕ್ಷೀಣ ಸ್ವರದಲ್ಲಿ ನುಡಿದರು. ನಾನಕ್ಕ, ಮಾಧವ. ಯಾರು? ಮಾಧವನೇ? ನಿಜವಾಗ್ಲೂ? ನನ್ನ ತಪ್ಪು ಕ್ಷಮಿಸಿ ಇಲ್ಲಿಗೆ ಬಂದಿದೆಯಲ್ಲಪ್ಪ. ಅವರಿಗೆ ಮುಂದೆ ಮಾತನಾಡಲು ಅವಕಾಶ ಕೊಡದೆ, ಅಕ್ಕ, ಯಾರ ತಪ್ಪು? ಇಲ್ಲ, ಯಾರು ಯಾರನ್ನು ಕ್ಷಮಿಸಬೇಕಾಗಿಲ್ಲ. ಎಲ್ಲ ಪರಿಸ್ಥಿತಿಯ ಆಟ. ನೀನು ಈಗ ಅವೆಲ್ಲ ಯೋಚಿಸಬೇಡ. ಒಂದು ಕ್ಷಣವೇ ಪಕ್ಕದ ಮನೆ ಹುಡುಗನನ್ನು ಕರೆದು ಹಾಲು ಬ್ರೆಡ್ ತರಲು ಕಳುಹಿಸಿದನು. ಹಾಲು ತಂದ ನಂತರ ಸುಭದ್ರಮ್ಮನಿಗೆ ಒಂದು ಬಟ್ಟಲು ಹಾಲನ್ನು ಸ್ವಲ್ಪ ಸ್ವಲ್ಪವಾಗಿ ಕುಡಿಸಿದನು. ನಾರಾಯಣಪ್ಪನವರು ಬ್ರೆಡ್ಡನ್ನು ಹಾಲಿನಲ್ಲಿ ನೆನೆಸಿ ತಿಂದು ಸ್ವಲ್ಪ ಚೇತರಿಸಿಕೊಂಡ್ರು. ಬಾವಾ, ನಾನು ಡಾಕ್ಟರ್ಗೆ ಫೋನ್ ಮಾಡಿ ಬರ್ತೇನೆಂದು ನಾರಾಯಣಪ್ಪನವರಿಂದ ಫೋನ್ ಯಾರ ಬಳಿ ಇರುವುದೆಂದು ವಿಚಾರಿಸಿ ಗೋಪಿಚಂದನ ಅಂಗಡಿಯಿಂದ ಉಮಾಳಿಗೆ, ಉಮಾ, ಅಗತ್ಯವಾಗಿ ನೋಡಲೇಬೇಕಾದ ರೋಗಿ ಇರೋದ್ರಿಂದ ನಾನು ಕೊಡುವ ಅಡ್ರೆಸ್ನ ಮನೆಗೆ ಖಂಡಿತ ಬಾ. ಉಮಾಳಿಗೆ ನಾರಾಯಣಪ್ಪನವರ ಹೆಸರು ಕೇಳಿ ಆಶ್ಚರ್ಯವಾಗಲಿಲ್ಲ. ಮಾಧವ ಅಲ್ಲಿಗೆ ಹೋಗುತ್ತೇನೆಂದು ಹೇಳಿ ಹೋಗಿರುವುದರಿಂದ ವಿಶೇಷವೇನೂ ಅನ್ನಿಸಲಿಲ್ಲ. ಆದರೆ ಅಂಥ ಸೀರಿಯಸ್ ಪೇಷಂಟ್ ಯಾರಾಗಿರಬಹುದು ಎಂದು ಯೋಚಿಸುತ್ತಲೇ ರಂಗಮ್ಮನ ಬಳಿ ಹೋಗಿ, ಅಮ್ಮ, ಅಣ್ಣ ನಾರಾಯಣಪ್ಪನವರ ಮನೆಗೆ ಅರ್ಜೆಂಟಾಗಿ ಬರ ಹೇಳಿದ್ದಾರೆ. ಯಾರಿಗೋ ಕಾಯಿಲೆ, ತಕ್ಷಣ ಬಂದು ನೋಡುವುದು ಎಂದು ಫೋನ್ ಮಾಡಿದ್ದಾರೆ. ನಾನು ಹೋಗಿ ಬರ್ತೇನೆ. ಉಮಾ, ಆ ಕ್ರೂರಿ ಜನರ ಮನೆಗೆ ನಿನ್ನನ್ನು ಕಳುಹಿಸಲು ನನಗೆ ಹೆದರಿಕೆ ಆಗ್ತಿದೆಯಮ್ಮ. ನೀನು ಹೋಗೋದು ನನಗ್ಯಾಕೋ ಸರಿ ಕಾಣೋದಿಲ್ಲ. ಅವರ ಭಯಕ್ಕೆ ಉಮಾ ನಗುತ್ತಾ, ಅಮ್ಮ, ನಾನೇನು ಸಣ್ಣ ಮಗುವೆ? ಈಗ ನಾನು ಡಾಕ್ಟರ್. ಯಾರೇ ಆಗಲಿ, ಎಂತಹ ದ್ವೇಷಿಗಳೇ ಆಗಲಿ, ಅವರು ರೋಗಿಗಳಾಗಿದ್ದರೆ ಅವರ ಶುಶ್ರೂಷೆ ಮಾಡೋದು ನನ್ನ ಕರ್ತವ್ಯ. ನೀನೇನು ಹೆದರಬೇಡ. ಅವರೇನೋ ಕೆಡಕು ಮಾಡಲು ಸಾಧ್ಯ. ಆಕೆಗೆ ಧೈರ್ಯ ಹೇಳಿದ ಉಮಾ ತನ್ನ ಸಲಕರಣೆಗಳೊಂದಿಗೆ ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ಹೊರಟೇ ಬಿಟ್ಲು. ಮಾಧವನು ಅವಳಿಗಾಗಿಯೇ ಬಾಗಿಲಲ್ಲಿ ಆತುರದಿಂದ ಕಾದು ನಿಂತಿದ್ದನು. ಅವಳ ಬರುತ್ತಾಳೋ ಇಲ್ಲವೋ ಎನ್ನುವ ಅನುಮಾನವು ಅವನನ್ನು ಕಾಡುತ್ತಿತ್ತು. ನಿಜವಾಗಿಯೂ ಉಮಾಳು ಅಲ್ಲಿ ಮಾನವೀಯತೆ ಇದ್ದರೆ ಎಲ್ಲ ದ್ವೇಷವನ್ನು ಮರೆತು ಬರ್ತಾಳೆ. ವಿಮಲಾಳಂತಹ ಮೃದು ಹೃದಯಿ ಮಗಳಾದ ಉಮಾ ಇಂತಹ ಪರಿಸ್ಥಿತಿಯಲ್ಲಿ ದ್ವೇಷ ಸಾಧಿಸುವುದಿಲ್ಲವೆಂದು ಇನ್ನೊಂದು ಮನಸ್ಸು ಹೇಳ್ತಿತ್ತು. ಉಮಾ ಬಂದದ್ದನ್ನು ನೋಡಿ ಸಮಾಧಾನದ ನಿಟ್ಟುಸಿರು ಬಿಟ್ಟನು. ಒಳಗೆ ಅವಸರದಿಂದ ಬಂದ ಉಮಾ ಒಳ ಕೋಣೆಗೆ ಹೋದೊಡನೆ 1-2 ಕ್ಷಣ ಕತ್ತಲೆಯಲ್ಲಿ ಅವಳ ಕಣ್ಣಿಗೇನೂ ಕಾಣಲಿಲ್ಲ. ಇಂತಹ ವಾತಾವರಣದಲ್ಲಿ ರೋಗಿಗೆ ಕಾಯಿಲೆ ಹೆಚ್ಚುವುದರಲ್ಲಿ ಏನೂ ಸಂಶಯವಿಲ್ಲವೆಂದು ಭಾವಿಸಿಕೊಂಡ್ಳು. ಮಾಧವನು ಕಿಟಕಿಯ ಬಾಗಿಲನ್ನು ಪೂರ್ಣ ತೆರೆದಿದ್ದರಿಂದ ಬೆಳಕು ಸಂಪೂರ್ಣವಾಗಿ ಸುಭದ್ರಮ್ಮನ ಮುಖದ ಮೇಲೆ ಬಿದ್ದಿತ್ತು. ಒಂದಾನೊಂದು ಕಾಲದಲ್ಲಿ ದರ್ಪಿಷ್ಠೆಯಾಗಿ ತೋರುತ್ತಿದ್ದ ಮುಖ ಈಗ ದೈನ್ಯ ವ್ಯವಸ್ಥೆ ಬೀಡಾಗಿತ್ತು. ವಿಮಲಾಳನ್ನು ಚುಚ್ಚಿ ಚುಚ್ಚಿ ಮಾತನಾಡಿ ನೋಯಿಸುತ್ತಿದ್ದ ನಾಲಿಗೆ ತನ್ನ ಸತ್ವವನ್ನು ಕಳೆದುಕೊಂಡು ಮಾತನಾಡಲು ಮುಷ್ಕರ ಹೂಡಿಬಿಟ್ಟಿತ್ತು. ಒಂದೇ ಒಂದು ಕ್ಷಣ ಉಮಲಾಳ ಮನಸ್ಸು ತನ್ನ ತಾಯಿ ಇವರ ಕೈಯಲ್ಲಿ ಪಟ್ಟ ಚಿತ್ರ ಹಿಂಸೆಯನ್ನು ನೆನೆಸಿಕೊಂಡು ಅವರ ಕಡೆ ನೋಡಲು, ಅವರ ಶರೀರವನ್ನು ಸ್ಪರ್ಶಿಸಲು ಹಿಂಜರಿಯಿತು. ಆದರೆ ಒಂದೆಲ್ಲ ಒಂದು ಕ್ಷಣ ಕರ್ತವ್ಯ ಅವಳನ್ನೇ ಎಚ್ಚರಿಸಿತು. ಛೀ, ನಾನು ಡಾಕ್ಟರ್.
ನನ್ನ ಕರ್ತವ್ಯ ರೋಗಿಯನ್ನು ಉಳಿಸುವುದು, ಬೇರೆ ಭಾವನೆಗಳಿಗೆ ಎಡೆ ಕೊಡಬಾರದು. ಅವಳಿಗರಿವಿಲ್ಲದಂತೆ ಅವಳ ಕೈ ಕುತ್ತಿಗೆಯನ್ನು ನೇತಾಡುತ್ತಿದ್ದ ಸ್ಟೆಥೋಸ್ಕೋಪನ್ನು ಹಿಡಿಯುತ್ತಾ ಅವಳ ನಿಧಾನವಾಗಿ ತಾಳ್ಮೆಯಿಂದ ರೋಗಿಯನ್ನು ಪರೀಕ್ಷಿಸಿ, ಏನೂ ಭಯವಿಲ್ಲ, ಸೂಕ್ತವಾದ ಆರೈಕೆಯಿಂದ ಗುಣಪಡಿಸಬಹುದು ಎಂದಳು. ಮಾಧವನು ಸನ್ನೆಯಿಂದ ಅವಳನ್ನು ಹೊರಗೆ ಕರೆದು, ಉಮಾ, ಇವರ ಆರೈಕೆ ಮಾಡಲು ಇಲ್ಲಿ ಯಾವ ಸೌಕರ್ಯವೂ ಇಲ್ಲ. ಯಾರೂ ಇಲ್ವಲ್ಲ, ಈಗ ಏನು ಮಾಡೋದು? ಈಕೆ ನನಗೆ ಸೋದರ ಅತ್ತೆಯಾಗಬೇಕಾಗುತ್ತೆ. ಏನು ಹೇಳ್ತಿ? ನಾನು ಇಲ್ಲಿ ಉಳಿಯುತ್ತೇನೆ. ಅಣ್ಣ, ಅದಕ್ಕೇನು ಯೋಚನೆ ಮಾಡೋದು ಬೇಡ. ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ. ಆದರೆ ಒಂದು ಮುಖ್ಯ ವಿಷಯ, ರೋಗಿಯ ಹೃದಯ ಬಹಳ ದುರ್ಬಲವಾಗಿರೋದ್ರಿಂದ ಯಾವ ತೆರೆದ ಮನನೊಯ್ಯುವ ವಿಷಯ ಗೊತ್ತಾಗಬಾರ್ದು. ಆದ್ದರಿಂದ ಸದ್ಯದಲ್ಲಿ ನನ್ನ ಬಗ್ಗೆ ಏನೂ ತಿಳಿಸಬಾರ್ದು. ಒಂದು ವೇಳೆ ಗೊತ್ತಾದರೆ ಅವರು ನಮ್ಮ ಮನೆಗೆ ಬರಲು ನಿರಾಕರಿಸಬಹುದು. ಆಯ್ತಮ್ಮ, ಹಾಗೇ ಆಗಲಿ ಎಂದು ಹೇಳಿ ನಾರಾಯಣಪ್ಪನವರನ್ನು ಸುಭದ್ರಮ್ಮನವರನ್ನು ತಮ್ಮ ಜೊತೆಯಲ್ಲಿ ಹೊರಡಿಸಲು ಬಹಳ ಪ್ರಯತ್ನ ಮಾಡಿದನು. ಅವರಿಗೆ ತಮ್ಮ ಮನೆ ಬಿಟ್ಟು ಮತ್ತೊಬ್ಬರಲ್ಲಿ ಹೋಗಿ ತೊಂದರೆ ಕೊಡಲು ಇಷ್ಟವಿರಲಿಲ್ಲ. ಆದರೆ ಮಾಧವನು ಸಿಟ್ಟಿನಿಂದ, ನನ್ನ ಮಾತಿಗೆ ಕಿಂಚಿತ್ ಬೆಲೆ ಕೊಡದೆ ಇಷ್ಟು ಹಠ ಹಿಡಿದ ಮೇಲೆ ನನಗೆ ಇನ್ನೇನು ಕೆಲಸ? ನಾನು ಮತ್ತೊಮ್ಮೆ ಈ ಮನೆಗೆ ಮೆಟ್ಟಿಲು ತುಳಿಯೋದಿಲ್ಲ ಎಂದು ಎದುರಿಸಿದ ಮೇಲೆ ಹೊರಡಲು ಒಪ್ಪಿದ್ರು. ಸುಭದ್ರಮ್ಮನವರಿಗೆ ಆಯಾಸವಾಗದಂತೆ ಹಿಡಿದೆತ್ತಿ ಕಾರಿನಲ್ಲಿ ಮೆಲ್ಲನೆ ಮಲಗಿಸಿದ್ದಾಯಿತು. ಉಮಾ ಕಾರನ್ನು ತನ್ನ ಮನೆಯ ಮುಂದೆ ನಿಲ್ಲಿಸಿ ತಾನೊಬ್ಬಳೇ ಮನೆ ಒಳಗೆ ಹೋಗಿ ರಂಗಮ್ಮನಿಗೆ, ಅಮ್ಮ, ಅವರಿಬ್ಬರು ಬಂದಿದ್ದಾರೆ. ನೀನು ಅವರಿಗೆ ಏನೂ ಅನ್ನೋದಿಲ್ಲ ಅಂತ ನನಗೆ ಭರವಸೆ ಕೊಡು ಎಂದು ಹೇಳುತ್ತಾ ಅವರು ಮುಂದೆ ಮಾತನಾಡಲು ಅವಕಾಶ ಕೊಡದಂತೆ ಮೆಲ್ಲನೆ ಅವರನ್ನು ತಬ್ಬಿಕೊಂಡಂತೆ ಮಾಡಿ ಪ್ರೀತಿಸಿಬಿಟ್ಲು. ಅವಳು ಈ ಮಗುವಿನಂತಹ ಹಠಕ್ಕೆ ಅವರು ಮುಗ್ಧರಾಗಿ ಹೋಗಿ, ಹುಚ್ಚುಡುಗಿ, ಮನೆಗೆ ಕಾಯಿಲೆಯವರು ಬಂದಾಗ ನಾನು ಕ್ರೂರಿಯಾಗಿ ವರ್ತಿಸಲು ನಾನೇನು ಮನುಷ್ಯಳಲ್ವೇ? ನಡಿ, ಅವರನ್ನು ಒಳಗೆ ಕರಿ ಎನ್ನುತ್ತಾ ತಾವೇ ಹೊರಗೆ ಬಂದು, ಬನ್ನಿ ಅಮ್ಮ ಒಳಗೆ ಎನ್ನುತ್ತಾ ಸುಭದ್ರಮ್ಮನನ್ನು ಕರೆತರಲು ಸಹಾಯ ಮಾಡಿದ್ರು. ಸುಭದ್ರಮ್ಮ ಕ್ರಮೇಣ ಚೇತರಿಸಿ ತೊಡಗಿದರು. ನಾರಾಯಣಪ್ಪನವರು ಈಗ ಆದಷ್ಟು ಪ್ರಾಪಂಚಿಕ ವ್ಯವಹಾರದಿಂದ ದೂರವಿರಲು ಪ್ರಯತ್ನಿಸತೊಡಗಿದರು. ಈಗಂತೂ ಭಗವದ್ಗೀತೆ ಪಾರಾಯಣ ಮಾಡತೊಡಗಿಬಿಟ್ಟಿದ್ರು. ಅವರ ಭಗವತ್ ಗ್ರಂಥ ಪಾರಾಯಣ ಮಾಡುವಾಗ ರಂಗಮ್ಮನು ಕುಳಿತು ಅವರೊಡನೆ ಜಗತ್ತಿನ ಮಾಯಾ ಮಿಥ್ಯದ ಬಗ್ಗೆ ಮಾತನಾಡುತ್ತಿದ್ದರು. ಹಾಗಾಗಿ ನಾರಾಯಣಪ್ಪನವರು, ಸಾಕು ತಾಯಿ ಈ ಸಂಸಾರದ ಜಂಜಾಟ, ಸುಮ್ಮನೆ ಈ ಸಂಸಾರದ ತಾಪತ್ರಯ ಹಬ್ಬಿಕೊಂಡು ಕೊರಗಿದೆ. ಮಕ್ಕಳು ಅಂತ ಹಂಬಲ ಪಡುತ್ತಿದ್ದೆ, ಯಾರು ಯಾರಿಗೂ ಇಲ್ಲ. ಇನ್ನು ಮುಂದಾದರೂ ದೇವರು ಧ್ಯಾನ ಮಾಡಿದರೆ ಮೋಕ್ಷಕ್ಕೆ ದಾರಿ. ಅವರ ಮಾತಿಗೆ ತಲೆದೂಗುತ್ತಾ ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ರಾಮಾಯಣ ಮಹಾಭಾರತವನ್ನು ಓದಿಸಿ ಕೇಳುತ್ತಿದ್ದರು. ಈಗಿನ ಸುಭದ್ರಮ್ಮ ಸಹ ಮೌನವಾಗಿ ಮಲಗಿ ಆದಷ್ಟು ಅವರ ಚರ್ಚೆಯಲ್ಲಿ ಆಸಕ್ತಿ ವಹಿಸಲು ಪ್ರಯತ್ನಪಟ್ಟರೂ ತನ್ನ ಮನಸ್ಸಿನ ಚಿಂತನೆಯನ್ನು ಮರೆಯಲಾಗದಾಗ್ತಿತ್ತು. ಒಂದು ದಿನ ಹೀಗೆ ಮಾತಿಗೆ ಮಾತು ಬಂದು ಸುಭದ್ರಮ್ಮ, ರಂಗಮ್ಮ, ನೀವು ಯಾರೋ ನಾನು ಯಾರೋ, ನಮ್ಮನ್ನು ಅಷ್ಟು ಆದರಿಸಿ ಉಪಚಾರ ಮಾಡಿದ್ರಿ, ನಾವು ನಿಮ್ಮ ಋಣ ಹೇಗೆ ತೀರಿಸ್ತೇವೋ? ಆ ಮಾತಿಗೆ ರಂಗಮ್ಮ, ಅಯ್ಯೋ ಬಿಡಿ, ಏನು ಮಹಾ ಮಾಡಿದ್ದೇವೆ ಅಂತ ಹೊಗಳ್ತೀರಿ? ಏನೋ ಕಷ್ಟದಲ್ಲಿ ಇರೋರಿಗೆ ಕೈಲಾದ ಸಹಾಯ ಮಾಡಿದ್ರೆ ದೇವರು ಮೆಚ್ಚುತ್ತಾನಂತಮ್ಮ, ಅಷ್ಟೇ, ಮತ್ತಿನ್ನೇನು? ನಾವು ಕಷ್ಟ ಕಂಡಿರೋರು ತಾನೇ. ಯಾವಾಗಲೂ ನಾಗತ್ತೆ ಹೇಳ್ತಾನೆ ಇರ್ತಿದ್ರು, ಹೆಣ್ಣು ಮಕ್ಕಳಿಗೆ ನಿನ್ನ ಕೈಲಾದ ಸಹಾಯ ಮಾಡೆ, ಮುಂದಿನ ಜನ್ಮದಲ್ಲಾದರೂ ನಿನಗೆ ಸುಖ ಸಿಗುತ್ತೆ ಕಣೆ ಅಂತಿದ್ರು. ಹೀಗೆ ಅವರು ನಾಗತ್ತೆ ವಿಷಯ ಮಾತನಾಡುವಾಗ ಅವರಿಗೆ ಅಧಿಕ ಗೌರವ ತೋರಿಸುತ್ತಿದ್ದುದನ್ನು ಅರಿತು ಸುಭದ್ರಮ್ಮನಿಗೆ ಕುತೂಹಲ ಅಧಿಕವಾಗಿ, ಅಂದಾಗೆ ರಂಗಮ್ಮ, ನೀವು ಯಾವಾಗಲೂ ನಾಗತ್ತೆ ನಾಗತ್ತೆ ಅಂತೀರಲ್ಲ, ಅವರು ಯಾರು? ನಿಮಗೇನಾಗಬೇಕು? ನಿಮಗೆ ಬೇಜಾರಿಲ್ದಿದ್ರೆ ನಿಮ್ಮ ಮತ್ತೆ ನಾಗತ್ತೆ ವಿಷಯ ತಿಳಿಸ್ತೀರಾ? ಅಯ್ಯೋ, ಅದಕ್ಕೇನಮ್ಮ ಬೇಜಾರು, ಧಾರಾಳವಾಗಿ ತಿಳಿಸ್ತೀನಿ. ನಮ್ಮೂರು ಮಾರೇನಹಳ್ಳಿ ಅಂತ. ನಮ್ಮ ತಂದೆ ಶಾನುಭೋಗಿಕೆ ಮಾಡಿಕೊಂಡು ಸಾಕಷ್ಟು ಅನುಕೂಲವಾಗೇ ಇದ್ದರು ಅಂತಲೇ ಹೇಳಬಹುದು. ಆದರೆ ನಮ್ಮ ಅಮ್ಮನಿಗೆ ಮಕ್ಕಳ ಭಾಗ್ಯ ಇರಲಿಲ್ಲ ಅಂತ ಕಾಣುತ್ತೆ. ಮಕ್ಕಳು ಹುಟ್ಟೋದು ಸಾಯೋದು, ಹೀಗಾಗಿ ಕಡೆಗೆ
ನಮ್ಮ ಅಮ್ಮ ನಮ್ಮ ಮನೆ ದೇವರು ರಂಗನಾಥನಿಗೆ ಹರಿಸ್ಕೊಂಡು ಬಹಳ ಪೂಜೆ ಪುರಸ್ಕಾರವನ್ನು ಮಾಡಿ ನನ್ನನ್ನು ಪಡೆದ್ಲು. ನಾನು ಆಯಸ್ಸು ಪಡೆದುಕೊಂಡು ಹುಟ್ಟಿದೆ ಅಂತ ಕಾಣುತ್ತೆ. ನಮ್ಮ ಅಪ್ಪ ಅಮ್ಮ ಮುಚ್ಚಿಟ್ಟೆ ಸಾಕಿದ್ರು. ಅಂದರೆ ಮೇಲಿಟ್ಟರೆ ಗಿಣಿ ಕಚ್ಕೊಂಡು ಹೋಗುತ್ತೆ, ಕೆಳಗಿಟ್ರೆ ಇರುವೆ ಕಚ್ಕೊಂಡು ಹೋಗುತ್ತೆ ಅನ್ನುವ ಹಾಗೆ ಆಡ್ತಾಯಿದ್ರು. ಆಗಿನ ಕಾಲದಲ್ಲಿ ಇನ್ನೇನು ಸ್ಕೂಲಿಗೆ ಕಳಿಸೋದು ಅಂದರೆ ಹಿಂದೇಟು ಹೊಡಿತಿದ್ರು. ಅಂಥದ್ರಲ್ಲಿ ನಮ್ಮ ತಂದೆ ನಮ್ಮ ರಂಗು ರಾಮಾಯಣ ಮಹಾಭಾರತ ಓದುವ ಮಟ್ಟಿಗಾದರೂ ಕಲೀಲಿ ಅಂತ ಹೇಳಿ 4ನೇ ತರಗತಿಯವರೆಗೆ ಶಾಲೆಗೆ ಕಳಿಸಿದ್ರು. ಸೀರೆ ಉಡುವ ವಯಸ್ಸು ಬಂತು. ಸರಿ, ವಿದ್ಯಾಭ್ಯಾಸ ಮುಕ್ತಾಯ ಆಯಿತು. ಮುಂದೆ ಪ್ರಾರಂಭವಾಯಿತು ಅಮ್ಮನವರಿಗಾಗಲೇ ಏನು ಅಂದರೆ ನಮ್ಮ ರಂಗುಗೆ ವರ ನೋಡಿದ್ರ ಅಂತ. ಯಾವಾಗಲೂ ತಂದೆಯವರಿಗೆ ವಾರ್ತಾ ಹೆಚ್ಚು ತೊಡಗಿದ್ರು. ನಮ್ಮ ತಂದೆಗೆ ಅಷ್ಟು ಬೇಗ ಮದುವೆ ಮಾಡುವ ಮನಸ್ಸಿರಲಿಲ್ಲ. ಜನರ ಆಡಿಕೆ ಮಾತುಗಳನ್ನು ಕೇಳಿಸುವ ಕಷ್ಟವೆಂದು ತಿಳಿದು ವರ ಅನ್ವೇಷಣೆಗೆ ತೊಡಗಿದರು. ಕಡೆಗೊಮ್ಮೆ ಒಳ್ಳೆಯ ವರನನ್ನೇ ಹುಡುಕಿದ್ರು. ಅದುವರೆಗೂ ತನ್ಮಯತೆಯಿಂದ ಕೇಳುತ್ತಿದ್ದ ಸುಭದ್ರಮ್ಮ, ರಂಗಮ್ಮ, ನಿಮ್ಮ ಪತಿರಾಯರ ಹೆಸರೇನಿರಬಹುದು ಅಂತ ನಗುತ್ತಾ ಕೇಳಿದಕ್ಕೆ ರಂಗಮ್ಮ, ಅವರ ಹೆಸರೇ ತಿರುಪತಿ ತಿಮ್ಮಪ್ಪನ ಮತ್ತೊಂದು ಹೆಸರಮ್ಮ. ಹೋ, ಅಂದರೆ ಶ್ರೀನಿವಾಸ ಅಂತ ತಾನೇ? ಹೌದು ಎಂದು ಹೇಳುವಾಗ ಈ ವಯಸ್ಸಿನಲ್ಲಿ ಸಹ ರಂಗಮ್ಮನ ಮುಖ ನಾಚಿಕೆಯಿಂದ ಕೆಂಪಾಯಿತು. ಸರಿ, ಹೆಸರು ತಿಳಿದಾಯಿತು, ಮುಂದುವರೆಸಿ ರಂಗಮ್ಮ ನಿಮ್ಮ ಕಥೆನ. ಸುಭದ್ರಮ್ಮ ಎಚ್ಚರಿಸದಿದ್ದರೆ ರಂಗಮ್ಮ ಇನ್ನೂ ತಮ್ಮ ಗತಕಾಲದ ಸವಿ ನೆನಪುಗಳಲ್ಲಿ ಲೀನರಾಗುತ್ತಿದ್ರೋ ಏನೋ. ಆಕೆಯ ಮಾತಿನಿಂದ ಹೆಚ್ಚೆತ್ತ ರಂಗಮ್ಮ, ಇನ್ನೇನಿದ್ರೆ ಸುಭದ್ರಮ್ಮ ಕಥೆನೇ ಹೌದು, ಇನ್ನು ಉಳಿದಿದ್ದೆಲ್ಲ ಕಥೆನೇ. ಮದುವೆಯಾದದ್ದು ಮಾತ್ರ ನಿಜವಾದದ್ದು ಅಷ್ಟೇ ನನ್ನ ಪಾಲಿಗೆ. ಮದುವೆಯೂ ಆಯಿತು, ಗಂಡನ ಮನೆಗೂ ಬಂದದ್ದೂ ಆಯಿತು. ದೇವರ ದಯದಿಂದ ಅತ್ತೆ ಮಾವ ನನ್ನನ್ನೇ ತಮ್ಮ ಮಗಳಂತೆ ನೋಡಿಕೊಂಡ್ರು. ನಮ್ಮ ಯಜಮಾನ್ರಂತೂ ದೇವರಂತಹ ಮನುಷ್ಯರು. ನಾನು ಎಷ್ಟೇ ಸಮಯ ಕೆಲಸ ಮಾಡುವಾಗ ಎಷ್ಟೋ ತಪ್ಪು ಮಾಡುತ್ತಿದ್ರೂ ಸಹ ಯಾರೊಬ್ಬರೂ ಗದರಿಸ್ತಿರಲಿಲ್ಲ. ಪಾಪ, ಇನ್ನು ಚಿಕ್ಕ ವಯಸ್ಸು, 4-6 ವರ್ಷಗಳು ಕಳೆದರೆ ಅವಳಿಗೆ ತಿಳಿಯುತ್ತದೆ ಅಂತ ಅಂತಿದ್ರು. ನಾನು ಸುಖವಾಗೇ ಇರೋದನ್ನು ನೋಡಿ ನಮ್ಮಪ್ಪ ಅಮ್ಮನಿಗಂತೂ ಎಷ್ಟೋ ಸಂತೋಷವಾಗ್ತಿತ್ತೆಂದರೆ ಯಾವಾಗಲೂ ಅಂತಿದ್ರು. ಅವರ ದಯೆ ದೊಡ್ಡದು. ನಮ್ಮ ರಂಗು ಹೋದ ಜನ್ಮದಲ್ಲಿ ಯಾವ ದೇವರ ಪೂಜೆ ಮಾಡಿದ್ಲೋ ನೆಮ್ಮದಿಯಾದ ಬಾಳ್ವೆಯನ್ನು ಪಡೆದಿದ್ದಾಳೆ ಎನ್ನುತ್ತಿದ್ರು. ಆದರೆ ಗ್ರಹಚಾರಕ್ಕೆ ಯಾರ ಹೊಣೆ? ಊರೆಲ್ಲ ನಾಶ ಮಾಡಿದ ಹಾಳು ಕಾಯಿಲೆ ನಮ್ಮ ಮನೆಯನ್ನು ತೊಳೆದು ಬಿಟ್ಟಿತು. ಅತ್ತೆ ಮಾವ ಕೊನೆಗೆ ನಮ್ಮ ಯಜಮಾನರನ್ನು ಬಲಿ ತೆಗೆದುಕೊಂಡು ಬಿಟ್ಟಿತು. ಈ ಮಾತನ್ನು ಹೇಳುತ್ತಾ ರಂಗಮ್ಮ ಉಕ್ಕಿ ಬಂದ ಕಣ್ಣೀರನ್ನು ಒರೆಸಿಕೊಂಡರು. ಕೇಳುತ್ತಿದ್ದ ಸುಭದ್ರಮ್ಮನವರು ಕೂಡ ರಂಗಮ್ಮನ ಜೀವನ ದುರಂತ ಕೇಳಿ ನಿಟ್ಟುಸಿರು ಬಿಟ್ರು. ರಂಗಮ್ಮ ತಮಗೆ ತಾವೇ ಸಮಾಧಾನ ಮಾಡಿಕೊಂಡು ಕತೆ ಮುಂದುವರೆಸಿದ್ರು. ಎಲ್ಲರನ್ನು ಕಳೆದುಕೊಂಡು ಒಂಟಿಯಾಗಿ ದಿಕ್ಕೆಟ್ಟು ಕೂತ ನನ್ನನ್ನು ನನ್ನ ತಂದೆ ತಮ್ಮ ಊರಿಗೆ ಕರೆದುಕೊಂಡು ಹೋದರು. ನನ್ನ ಸ್ಥಿತಿಯನ್ನು ನೋಡಿ ಅವರಿಗೆ ಕೊರಗೋದೇ ಒಂದೇ ಕೆಲಸವಾಯಿತು. ಅಮ್ಮನಂತೂ, ಅಯ್ಯೋ ರಂಗು, ನಿನ್ನ ವ್ಯವಸ್ಥೆ ನೋಡಲಾರನಲ್ಲೇ, ಬದುಕಿ ಬಾಳೋ ವಯಸ್ಸಿನಲ್ಲಿ ನಿನ್ನ ಜೀವನ ಹಾಳಾಯಿತಲ್ಲ. ಮಕ್ಕಳಾದರೂ ನಿನಗೆ ಆಗಿದ್ರೆ ಅವನು ನೋಡಿಯಾದರೂ ನೀನು ನಿನ್ನ ದುಃಖ ಮರಿಬಹುದಾಗಿತ್ತಲ್ಲ ಅಂತ ಗೋಳಾಡ್ತಿದ್ರು. ಆದರೆ ನಮ್ಮ ತಂದೆ ಅಮ್ಮನ ಹಾಗೆ ಬಾಯಿಬಿಟ್ಟು ಹೇಳಿ ದುಃಖ ತೋರಿಸ್ತಿರ್ಲಿಲ್ಲ. ಆದರೆ ಹೊರಗೆ ಎಷ್ಟೋ ಗಂಭೀರವಾಗಿ ಸಮಾಧಾನವಾಗಿ ಕಂಡು ಬರುತ್ತಿದ್ರೂ ಕೂಡ ಅವರ ಹೃದಯ ದುಃಖದಿಂದ ಬೇಯುತ್ತಾ ಇತ್ತು ಎನ್ನುವುದು ಬೇರೆಯವರಿಗೆ ತಿಳಿಯುತ್ತಿರಲಿಲ್ಲ. ಅವರು ಒಮ್ಮೊಮ್ಮೆ ಹೇಳ್ತಾ ಇದ್ರು, ಏನು ಮಾಡೋದು ಹಣೆ ಬರಹಕ್ಕೆ. ಆದರೆ ಅವಳಿಗೆ ಸಾಕಷ್ಟು ವಿದ್ಯೆಯನ್ನಾದರೂ ಕಲಿಸಿದ್ರೆ ಅವಳು ಜೀವನ ಯಾರ ಹಂಗೂ ಇಲ್ಲದೆ ಸಾಕ್ತಿತ್ತು. ನಾವಿರೋವರೆಗೂ ಪರವಾಗಿಲ್ಲ, ನಂತರ ಏನು ಗತಿ? ವ್ಯವಹಾರ ಜ್ಞಾನವೂ ಇಲ್ವಲ್ಲ, ಏನು ಗತಿ ಅಂತ ಅಂತಿದ್ರು. ಅಂತೂ ಹೀಗೆ 4-6 ವರ್ಷಗಳು ಕಳೆದವು. ಆದರೆ ನನ್ನ ತಾಯಿ ಮೃದು ಹೃದಯ ಹೆಚ್ಚಿನ ದುಃಖ ತಡೆಯಲಾರದೆ ಹೋಯಿತು. ನನ್ನನ್ನು ತಂದೆಗೆ ಒಪ್ಪಿಸಿ ಕಣ್ಣೀರು ಸುರಿಸುತ್ತಲೇ ಕಣ್ಮುಚ್ಚಿಬಿಟ್ರು. ತಾಯಿಯ ಮರಣ ತಂದೆಯ ಸ್ಥಿರತೆಯನ್ನೇ ಅಲುಗಾಡಿಸಿತು. ಆದರೂ ತಂದೆಯವರು ಇದ್ದುದರಲ್ಲಿ ಧೈರ್ಯವನ್ನು ತಂದುಕೊಂಡು ನಮ್ಮ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಬೇಕೆನ್ನುವ ಉದ್ದೇಶದಿಂದ ಅಲ್ಪ ಸ್ವಲ್ಪ ಸಾಲವನ್ನು ಕೂಡ ಉಳಿಸಬಾರದೆಂದು ನಿರ್ಧರಿಸಿ ತಮ್ಮ ಕೆಲಸದಲ್ಲಿ ಮಗ್ನರಾದರು. ಎಷ್ಟೋ ಸಲ ಕೆಲಸದ ಸಂದರ್ಭದಲ್ಲಿ ಊರೂರು ತಿರುಗಬೇಕಾಗುತ್ತಿತ್ತು.
ಇದರ ಮಧ್ಯ ದಾಯಾದಿಗಳೊಡನೆ ಆಸ್ತಿ ವಿಷಯವಾಗಿ ಕಲಹ. ಅನೇಕ ವೇಳೆ ಕೋರ್ಟ್ಗೆ ಬೇಕಾಗ್ತಿತ್ತು. ಅಂತಹ ಸಂದರ್ಭದಲ್ಲಿ ನಾನು ಒಬ್ಬಳೇ ಮನೆಯಲ್ಲಿರಬೇಕಾಗ್ತಿತ್ತು. ತಂದೆಯವರಿಗೆ ಇದು ಒಂದು ಯೋಚನೆ ಆಯಿತು. ಅವರು ಇದೇ ವಿಷಯವಾಗಿ ಯೋಚನೆ ಮಾಡುವಾಗ ಪಕ್ಕನೆ ಅವರಿಗೆ ಅವರ ದೊಡ್ಡ ಅಕ್ಕನ ಮಗಳು ನೆನಪಾಯಿತು. ಆಗ ಅವರು ನನ್ನನ್ನು ಕರೆದು, ರಂಗು ನೋಡು, ನಮ್ಮ ನಾಗು ಏಕೆ ನಿನ್ನ ಜೊತೆಯಲ್ಲಿ ಇರಬಾರ್ದು? ಅವಳು ಒಂಟಿಯಾಗಿತ್ತು. ಈಗ ಅವಳಿಗೆ ತಾನೇ ಯಾರಿದ್ದಾರೆ? ಇರುವ ಒಬ್ಬ ಮಗಳನ್ನು ಕಳೆದುಕೊಂಡು ಅವರಿವರ ಮನೆಯಲ್ಲಿ ಒದ್ದಾಡಿಕೊಂಡು ಕಾಲ ಹಾಕುತ್ತಾ ಇದ್ದಾಳೆ. ಏನಮ್ಮ, ಅವಳನ್ನು ತರಲೇ ನಿನಗೆ ಜೊತೆ ಆಗುತ್ತೆ? ಆಗ ನಾನು ನಿಶ್ಚಿಂತೆಯಿಂದ ಆಚೀಚೆ ತಿರುಗುವುದಕ್ಕೆ ಸಹಾಯ ಆಗೋಲ್ವೇನಮ್ಮ? ತಂದೆಯವರ ಈ ಸಲಹೆ ನನ್ನ ಮನಸ್ಸಿಗೆ ಬಹಳ ಹಿತವಾಯಿತು. ಆಗ್ಲಣ್ಣ, ನಾಗತ್ತೆ ಬಂದರೆ ನನಗೆ ಜೊತೆ ಆಗುತ್ತೆ, ಮೊದಲು ಕರೆಸಿ ಅಣ್ಣ ಅಂದೆ. ನಾಗತ್ತೆ ಬರಲು ಮೊದಲು ಒಪ್ಪಲಿಲ್ಲ. ಯಾಕೆ, ನಾನು ಒಬ್ಬರಿಗೆ ಹೊರೆಯಾಗಬೇಕು ಎಂದುಬಿಟ್ಲು. ಆದರೆ ತಂದೆಯವರು ನಮ್ಮ ಪರಿಸ್ಥಿತಿ ಹೇಳಿ, ಇನ್ನು ಇಷ್ಟಾದರೂ ರಂಗುವಿಗೆ ಸೋದರತೆ ಅಲ್ವೇ, ನೀನು ಇಂತಹ ಸಮಯದಲ್ಲಿ ಅವಳಿಗೆ ಧೈರ್ಯ ಹೇಳಿಕೊಂಡು ಜೊತೆಯಲ್ಲಿದ್ದರೆ ಅವಳ ಜೀವನ ನೆರವಾಗುವಂತೆ ಮಾಡಬಹುದಲ್ವೇ ಅಂತ ಹೇಳಿದ ಮೇಲೆ ನಮ್ಮ ಮನೆಯಲ್ಲಿ ಮತ್ತೊಮ್ಮೆ ಚೈತನ್ಯ ಬಂದ ಹಾಗಾಯಿತು. ದೇವರ ಕತೆ, ಪುರಾಣ, ಪೂಜೆ, ಪುರಸ್ಕಾರ ಶುರುವಾಯಿತು. ನಾಗತ್ತೆ ನನ್ನ ಮನಸ್ಸನ್ನು ಸಂತೋಷವಾಗಿಡಲು ಯಾವಾಗಲೂ ಪ್ರಯತ್ನ ಮಾಡ್ತಿದ್ರು. ಕೆಲಸ ಕಾರ್ಯ ಮುಗಿದ ಮೇಲೆ, ರಂಗು ಯಾವುದಾದರೂ ಕತೆ ಪುಸ್ತಕ ಓದಮ್ಮ, ಬೇಜಾರು ಪರಿಹಾರ ಆಗುತ್ತೆ ಅಂತ ಹೇಳಿ ಹೂಬತ್ತಿ ಒಸೆಯುತ್ತಾ ಕೂತಾಗ ನಾನು ಯಾವುದಾದರೂ ಕನ್ನಡ ಪುಸ್ತಕ ಓದ್ತಾ ಇರ್ತಿದ್ದೆ. ಇದರಿಂದ ನನ್ನ ಮನಸ್ಸಿನ ಬೇಜಾರು ಎಷ್ಟೋ ಕಡಿಮೆ ಆಗ್ತಿತ್ತು. ಇದಲ್ಲದೆ ನಾಗತ್ತೆ ಬಹಳ ಅಂದವಾಗಿ ಕೈ ಕೆಲಸ ಮಾಡ್ತಿದ್ರು. ಈಗಲೂ ನೋಡಿ, ಸುಭದ್ರಮ್ಮ ಆ ಮೇಜಿನ ಮೇಲೆ ಇರುವ ಗಾಜಿನ ಸೀಸಿಯಲ ಒಳಗೆ ಹಾಕಿರುವ ಮಣಿಯ ಸರ, ಅದರ ಮಧ್ಯೆ ಗೊಂಬೆ ಜೋಡಿಸಿರುವ ರೀತಿ ನೋಡಿ, ಎಷ್ಟು ಚೆನ್ನಾಗಿದೆ ಎಂದರು. ಆ ಕಡೆ ನೋಡಿದ ಸುಭದ್ರಮ್ಮ ಹೌದು ಎನ್ನುವಂತೆ ತಲೆ ಆಡಿಸಿದ್ರು. ನಾಗತ್ತೆ ನನಗೆ ಕಸೂತಿ ಕೆಲಸ, ಮಣಿ ಕೆಲಸ ಇವೆ ಮುಂತಾದವನ್ನೆಲ್ಲ ಹೇಳಿಕೊಟ್ರು. ಹೀಗೆ ಬಿಡುವಿನ ವೇಳೆ ಬಹಳ ಉಪಯೋಗವಾಗಿ ಕಳೆಯತೊಡಗಿದೆ. ಮೊದಲಿನ ಬೇಸರ ಎಷ್ಟೋ ಕಡಿಮೆಯಾಗಿತ್ತು. ಒಂದು ದಿನ ತಂದೆಯವರು ಹಳ್ಳಿಯ ಸರ್ಕಿಟ್ ಮುಗಿಸಿ ಬಂದವರೇ ಎದೆ ನೋವು ಎಂದು ಹೇಳಿ ಮಲಗಿದವರು ಮತ್ತೆ ಕಣ್ತೆರೆಯಲೇ ಇಲ್ಲ. ಕಡೆಗೂ ವಿಧಿ ತನ್ನ ಲೀಲೆ ತೋರಿಸಿಯೇ ಬಿಡ್ತು. ತಂದೆಯವರು ಇಚ್ಛೆ ಪೂರ್ತಿಯಾಗಲೇ ಇಲ್ಲ. ನಾನು ಯಾರ ಹಂಗೂ ಇಲ್ಲದೆ ಬಾಳಬೇಕು, ದಾಯದಿಗಳ ಕೈ ಕೆಳಗೆ ಸಿಗಬಾರ್ದು ಎಂದು ಪ್ರಯತ್ನ ಪಡ್ತಿದ್ರು. ಆದರೆ ವಿಧಿಗೆ ಸಹಿಸಲಿಲ್ಲ. ಮಧ್ಯದಲ್ಲೇ ಅವರ ಪ್ರಯತ್ನ ಮಣ್ಗೂಡಿಸಿ ಅವರನ್ನು ಸೆಳೆದುಕೊಂಡು ಹೋಯಿತು. ಈ ಪ್ರಪಂಚದಲ್ಲಿ ವ್ಯವಹಾರ ಶೂನ್ಯಳಾದ ನನ್ನನ್ನು ನಮ್ಮ ದಾಯಾದಿಗಳು ವಂಚಿಸಿ ಆಸ್ತಿಯನ್ನು ಕಡೆಗೂ ದಕ್ಕಿಸಿಕೊಂಡ್ರು. ಇರಲು ಮನೆಯನ್ನು ಕೂಡ ಬಿಡದೆ ನಮ್ಮನ್ನು ಹೊರಹಾಕಿದ್ರು. ಆದರೆ ನಾಗತ್ತೆ ನನ್ನನ್ನು ಸಮಾಧಾನ ಮಾಡಿ, ಹುಟ್ಟಿಸಿದ ದೇವರು ಹುಲ್ಮೇಯಿಸುವೇನೆ, ದೇವರು ಎಂದು ಕಾಪಾಡ್ತಾನೆ ಎಂದು ಹೇಳಿ ಈ ಊರಿನ ತನ್ನ ಹಳೆ ಮನೆಗೆ ಕರ್ಕೊಂಡು ಬಂದರು. ಅಂದಿನಿಂದ ನಾನು ನಾಗತ್ತೆ ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿ ಅಂತೂ ನಮ್ಮ ಜೀವನವನ್ನು ಒಂದು ದಾರಿಗೆ ತಂದು ಸ್ವಾತಂತ್ರ್ಯವಾಗಿ ಯಾರ ಹಂಗೂ ಇಲ್ಲದೆ ಮರ್ಯಾದೆಯಾಗಿ ನಮ್ಮ ಪಾಡಿಗೆ ನಾವು ಇದ್ವಿ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.